ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕು ಶಿಕ್ಷಕರ ದಿನಾಚರಣೆ. ಈ ಸಂದರ್ಭದಲ್ಲಿ ಇಲ್ಲಿ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ರೀಚಲ್ ಸರ್ವಿಸಸ್ ಇದರ ಅಂಗಸಂಸ್ಥೆಯಾಗಿ ರೀಚಲ್ ಬೋಧನಾ ಕೇಂದ್ರ ಹಾಗೂ ಗುರು ಯಜು ಶಿಕ್ಷಣ ತರಬೇತಿ ಕೇಂದ್ರ ಶಿಕ್ಷಣ ಸಂಸ್ಥೆಯ ಅಧಿಕೃತ ಉದ್ಘಾಟನಾ ಸಮಾರಂಭ. ಇದೇ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕೆಲವು ಶಿಕ್ಷಕರನ್ನು ಗುರುತಿಸಿ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸಂತ ಸೆಬಾಸ್ಟಿಯನ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು ಹಾಗೆಯೇ ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ಅತಿ ವಂದನೀಯ ಫಾದರ್ ಸಿಪ್ರಿಯಾನ್ ಪಿಂಟೋರವರು. ಅಭಿನಂದನೆಗಳನ್ನು ಸ್ವೀಕರಿಸಲಿರುವ ಶಿಕ್ಷಕರು ಡಾಕ್ಟರ್ ಅರುಣ್ ಉಳ್ಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ವಿಜೇತರು, ನಿವೃತ್ತ ಶಿಕ್ಷಕಿ ಶ್ರೀಮತಿ ಮೋನಿಕಾ ಮಸ್ಕರೇನಸ್, ಹಾಗೆಯೇ ಶಿಕ್ಷಕಿ ಶ್ರೀಮತಿ ಸಿಂಥಿಯಾ ಫ್ಲಾರೆನ್ಸ್ ಡಿಸೋಜಾ, ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನ್ನೂರು. ಇವರೆಲ್ಲರನ್ನೂ ಸಂಸ್ಥೆಯ ನಿರ್ದೇಶಕರು ಶ್ರೀ ಸಿರಿಲ್ ರಾಬರ್ಟ್ ಡಿಸೋಜರ್ ಅವರು, ಹಾಗೆಯೇ ಗುರು ಯಜು ಶಿಕ್ಷಣ ತರಬೇತಿ ಕೇಂದ್ರದ ನಿರ್ದೇಶಕರು ಜೆ.ಸಿ. ಕಮಲಾಕ್ಷ ಶೆಟ್ಟಿಗಾರ್ರವರು ಜೊತೆಗೂಡಿ ವೇದಿಕೆಯಲ್ಲಿ ಆಸನಗಳನ್ನು ಸ್ವೀಕರಿಸಲು ಅನುವು ಮಾಡಿಕೊಡಬೇಕೆಂದು ನಮ್ಮ ವಿನಂತಿ. ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಇದೀಗ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಲಿದ್ದಾರೆ ಗುರು ಯಜು ಶಿಕ್ಷಣ ತರಬೇತಿ ಕೇಂದ್ರದ ನಿರ್ದೇಶಕರು ಜೆ.ಸಿ. ಕಮಲಾಕ್ಷ ಶೆಟ್ಟಿಗಾರ್. ಶಿಕ್ಷಕರು ದಿನ ಅವರಿಗೆಲ್ಲ ಒಂದು ಖುಷಿ ಕೊಡುವಂಥ ದಿನ. ಶ್ರಮದಿಂದ ಶಾಲೆಗಳ ಒಂದು ಒತ್ತಡ ಅದನ್ನೆಲ್ಲ ಬಿಟ್ಟು ಒಂದು ಇವತ್ತಿನ ದಿನ ಖುಷಿಯಾಗಿ ಇರಬೇಕಾದಂಥ ದಿನ. ಅದಕ್ಕಾಗಿ ನಾವು ಕೂಡ ಒಂದು ದಿನಾಚರಣೆಯನ್ನು ಈ ಮೂಲಕ ಮಾಡೋದರ ಮೂಲಕ ನಿಮ್ಮ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ದೆವು. ಮೊದಲನೇದಾಗಿ ನಿಮಗೆಲ್ಲ ಸ್ವಾಗತವನ್ನು ಕೊಡ್ತಾ ಇವತ್ತಿನ ದಿನ ಈ ಒಂದು ಚಿಕ್ಕದಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಎರಡು ಉದ್ದೇಶವನ್ನು ಹೊಂದಿದೆ. ಒಂದು, ಈ ಸ್ಥಳದಲ್ಲಿ ಒಂದು ಕೋಚಿಂಗ್ ಸೆಂಟರ್ ನಡೆಸಬೇಕು ಎನ್ನುವಂಥ ಮಕ್ಕಳಿಗೆ, ಇಲ್ಲಿಯ ಸ್ಥಳೀಯ ಮಕ್ಕಳಿಗೆ ಅವರ ಪ್ರಾಥಮಿಕ ವಿದ್ಯಾಭ್ಯಾಸದ ಜೊತೆಗೆ ಅವರಿಗೆ ಮುಂದಕ್ಕೆ ಜೀವನದಲ್ಲಿ ಯಾವ್ಯಾವ ವ್ಯಕ್ತಿತ್ವಗಳು ಬೇಕು ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಅವರ ಮೈಂಡ್ ಪವರ್ ಇಂಪ್ರೂವ್ಮೆಂಟ್ ಮಾಡಬೇಕು. ಈ ರೀತಿಯ ಒಂದು ಆಲೋಚನೆಯಲ್ಲಿ ನಮ್ಮ ಸಿರಿಲ್
ಸರ್ ಅವರು ನನ್ನ ಈ ಗುರು ಎಜು ಕೋಚಿಂಗ್ ಸೆಂಟರ್ನ ನೇತೃತ್ವದಲ್ಲಿ ನಡೆಸಿ ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ದಿನ ನಾವು ಈ ಟ್ಯೂಷನ್ ಸೆಂಟರ್ ಈಗಾಗಲೇ ಒಂದು ತಿಂಗಳ ಹಿಂದೆ ಅಂದರೆ 5ನೇ ತಾರೀಕು ಕಳೆದ ತಿಂಗಳು ನಾವು ಆರಂಭ ಮಾಡಿದೆವು. ಅದನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆ ಕೂಡ ಮಾಡಲಿಕ್ಕಿದ್ದೇವೆ. ವಂದನೀಯ ಗುರುಗಳು ಅದನ್ನು ನೆರವೇರಿಸಿದ್ದಾರೆ. ಅದೇ ರೀತಿ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆ ಕೂಡ ನಾವೆಲ್ಲರೂ ಸೇರಿಕೊಂಡು ಆಚರಣೆ ಮಾಡಲಿಕ್ಕಿದ್ದೇವೆ. ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮಾಡೋದಕ್ಕಾಗಿ ನಮ್ಮ ವಂದನೀಯ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅವರ ವ್ಯಕ್ತಿತ್ವ, ಅವರು ಸಮಾಜದಲ್ಲಿ ನಡೆದುಕೊಳ್ಳುವಂಥ ರೀತಿ ಅಥವಾ ಆ ಸೌಹಾರ್ದತೆಯ ಒಂದು ಮಾತುಗಳು ಅವರನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಸೌಹಾರ್ದಿಕ ವೇದಿಕೆಗಳಲ್ಲಿ ಬಂದು ಅವರು ಮಾತನಾಡುವಾಗ ಅವರ ಒಂದು ಭಾವನೆ ಆ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ ಎನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೀನಿ. ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಮ್ಮ ವಿಚೆ ಸಂಸ್ಥೆಯಿಂದ ಮತ್ತು ಗುರು ಎಜು ಸಂಸ್ಥೆಯ ಮೂಲಕ ಜೊತೆಗೆ ನಿಮ್ಮೆಲ್ಲರೂ ಸೇರಿಸಿಕೊಂಡು ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಗೌರವವನ್ನು ಕೊಡಲಿಕ್ಕಿದ್ದೇವೆ. ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಗೌರವಿಸುವುದು ನಮಗೆ ಒಂದು ಉತ್ತಮವಾದ ಒಂದು ಖುಷಿಯನ್ನು ಕೊಡ್ತಾರೆ. ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸಿಂಥಿಯಾ ಮೇಡಮ್, ಸಿಂಥಿಯಾ ಡಿಸೋಜಾ ಇವರು ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನ ಹೆಸರು ಚಿಕ್ಕ ಪ್ರಾಯದಲ್ಲೇ ತನ್ನ ಅತ್ಯುನ್ನತ ಮಟ್ಟಕ್ಕೆ ಏರಿದಂಥ ನಮ್ಮ ಡಾಕ್ಟರ್ ಅರುಣ್ ಉಳ್ಳ ಅವರನ್ನು ಕೂಡ ತುಂಬ ಖುಷಿಯಿಂದ ನಾವು ಈ ಜೊತೆಗೆ ಆಹ್ವಾನಿಸಿದ್ದೇವೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾಗೆ ಇನ್ನೊಬ್ಬರು ಶಿಕ್ಷಕಿ ಮೋನಿಕಾ ಮಸ್ಕರೇನೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರ ಯಾವಾಗಲ ಮುಖದ ಸೇವೆ ಈಗಾಗಲೇ ಹೆಚ್ಚಿನ ಮಕ್ಕಳಿಗೆ ಸಿಕ್ಕಿದೆ. ಅದನ್ನು ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಇನ್ನೊಬ್ಬರು ಶಿಕ್ಷಕಿ ಇದ್ದಾರೆ, ಶ್ರೀಮತಿ ಸಾರಿಕಾ. ಇವರು ಕೂಡ ಒಬ್ಬ ಲೆಕ್ಚರರ್ ಆಗಿ ಕೆಲಸ ಮಾಡಿ ಈಗ ಸ್ಕೂಲಲ್ಲಿ ಸ್ಕೂಲಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಮೂಲ್ಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾಗೆಯೇ ಈ ಕಾರ್ಯಕ್ರಮ ಆಗಬೇಕು ಅಥವಾ ಈ ಉದ್ದೇಶವನ್ನು ಇಟ್ಕೊಂಡು ಯಶಸ್ವಿಗೊಳಿಸುವಂಥ ಅವರ ಸಾಮಾಜಿಕ ದೃಷ್ಟಿಕೋನ ಎಲ್ಲರಿಗೂ ಗೊತ್ತುಂಟು. ಇದು ಕೂಡ ಒಂದು ಸೇವಾ ರೂಪದಲ್ಲಿ ಒಂದು ಆರಂಭ ಮಾಡುವಂಥ ಹೇಳಿ ಆರಂಭಿಸಿದ್ದಾರೆ. ಅದೇ ರೀತಿ ನಾನು ಕೂಡ ಅವರಿಗೆ ಸಾಥ್ ಕೊಡ್ತೀನಿ. ಇದು ಯಶಸ್ವಿಯಾಗೋದಕ್ಕೆ ಅವರ ಕಾರಣ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾರೆ. ಹಾಗೆ ಬಂದಂಥ ನಮ್ಮ ಸಂಸ್ಥೆಯ ಶಿಕ್ಷಕರು ಹಾಗೂ ಪ್ರೀತಿ ಇಟ್ಟು ಬಂದಂಥ ಇತರೆ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ, ಅವರ ಪೋಷಕರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತನ್ನು ಸ್ವಾಗತಿಸಿರುವ ಜೆ.ಸಿ. ಕಮಲಾಕ್ಷ ಸರ್ ಅವರೇ, ನಿಮಗೆ ವಂದನೆಗಳು. ಇದೀಗ ಗುರುಗಳ ದಿವ್ಯಾಸ್ತಗಳಿಂದ ದೀಪವನ್ನು ಬೆಳಗಿಸಿ ರೀಚಲ್ ಬೋಧನಾ ಕೇಂದ್ರ ಹಾಗೂ ಗುರು ಎಜು ಶಿಕ್ಷಣ ತರಬೇತಿ ಕೇಂದ್ರದ ಉದ್ಘಾಟನೆ. ವೇದಿಕೆಯಲ್ಲಿರುವ ಎಲ್ಲರೊಡನೆ ವಿನಂತಿ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗುರುಗಳೊಂದಿಗೆ ತಮ್ಮ ಕೈಗಳನ್ನು ಜೋಡಿಸುವುದು. ಈ ಸಂದರ್ಭದಲ್ಲಿ ನಾವೆಲ್ಲ ನಿಂತುಕೊಳ್ಳೋಣ, ಕೈ ಚಪ್ಪಾಳೆಯನ್ನು ಕೊಡೋಣ, ಕಾರ್ಯಕ್ರಮಕ್ಕೆ ಶುಭವನ್ನು ಕೋರೋಣ. ವಂದನೆಗಳು ಗುರುಗಳಿಗೆ, ಹಾಗೆಯೇ ಅವರೊಂದಿಗೆ ಕೈಗಳನ್ನು ಜೋಡಿಸಿದವರಿಗೆ. ಸಿರಿಲ್ ರಾಬರ್ಟ್ ರವರು ಒಂದು ಅತ್ಯುತ್ತಮ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ನಮಗೆಲ್ಲರೂ ಖುಷಿ. ಅವರು
ರಿಟೈರ್ಡ್ ಆದರೂ ಅವರು ಟಯರ್ಡ್ ಆಗಿಲ್ಲ. ಕಳೆದ 1 ವರ್ಷದಿಂದ ಅವರ ಮನಸ್ಸಿಗೆ ಏನೇನು ಆಲೋಚನೆಗಳು ಬರ್ತಾ ಇವೆ. ಆಲೋಚನೆಯಲ್ಲಿ ಒಂದು ಆಲೋಚನೆ ಇದು ಕಾರ್ಯಕ್ರಮ ಇವತ್ತು ನಡೆಸಿಕೊಡುವುದು. ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಇದು ಖಂಡಿತವಾಗಿ ಯಶಸ್ವಿಯಾಗುವಂಥ ಒಂದು ಶುಭ ಕಾರ್ಯಕ್ರಮ ಅಂತ. ಇದರ ಆಲೋಚನೆ ಮುಂಚೆ ಇದ್ದರೆ 2 ಕೊಠಡಿಗಳನ್ನು ಒಟ್ಟಿಗೆ ಮಾಡಿ ಒಳ್ಳೆ ವೆಂಟಿಲೇಷನ್ ಎಲ್ಲ ಇಟ್ಕೊಳ್ಬೋದಿತ್ತು. ಇದು ಆಲೋಚನೆ ಇರಲಿಲ್ಲ. ಇನ್ನೂ ತಡವಾಗಿಲ್ಲ, ಯಾಕೆಂದರೆ ಇದಕ್ಕೆ AC ಎಲ್ಲ ಹಾಕಿದರೆ ಕೆಲವು ದಿವಸಗಳ ನಂತರ ಖಂಡಿತವಾಗಿಯೂ ಇಲ್ಲಿ ಜನ ಹರಿದು ಬರ್ತಾರೆ. ಯಾಕೆಂದರೆ ಇಲ್ಲೇ ಶಾಲೆಗಳಿವೆ, ಹತ್ತಿರದಲ್ಲಿ ತುಂಬ ಶಾಲೆಗಳಿವೆ. ಈಗ ಮಕ್ಕಳಿಗೆ ಟ್ಯೂಷನ್ ಎಲ್ಲ ಕಾಮನ್ ಆಗಿದೆ, ಸಾಮಾನ್ಯವಾಗಿದೆ. ಅದರಲ್ಲೂ ಕಮಲಾಕ್ಷ ಮತ್ತು ಈ ಥರ ಎಲ್ಲ ಒಳ್ಳೆ ಶಿಕ್ಷಕರು ಬಂದು ಈ ಕಾರ್ಯವನ್ನು ನಡೆಸುವಾಗ ಖಂಡಿತವಾಗಿಯೂ ನಮ್ಮ ಅವರಲ್ಲಿ ನಮಗೆ ವಿಶ್ವಾಸ ಇದೆ, ಹಾಗೂ ಇದಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅಂತ ನನ್ನ ನಂಬಿಕೆ. ಇವತ್ತಿನ ದಿವಸ ಶ್ರೀ ಅರುಣ್ ಉಳ್ಳಾಲ್ ಅವರು, ಇದರ ಮುಂಚೆ ನಾವು ಒಂದೇ ವೇದಿಕೆಯಲ್ಲಿದ್ದೆವು, ಅವರಿಗೆ ಒಮ್ಮೆ ಸನ್ಮಾನ ಮಾಡಿದ್ದೆವು ನಮ್ಮ ಕಾಲೇಜಲ್ಲಿ. ಇವತ್ತು ಪುನಃ ಅವರೊಟ್ಟಿಗೆ ಕುಳಿತುಕೊಂಡು ಇಲ್ಲಿರುವುದು ತುಂಬ ಸಂತೋಷ. ಹಾಗೂ ಇಲ್ಲಿ ನಮ್ಮ ಶಿಕ್ಷಕರು ಇದ್ದಾರೆ, ಅವರು ಶಿಕ್ಷಕರು, ಇವರು ಶಿಕ್ಷಕರು. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ನಾವೆಲ್ಲರೂ ಶಿಕ್ಷಕರೇ. ಯಾಕೆಂದರೆ ಯಾರೆಲ್ಲ ಹೆತ್ತವರಿದ್ದಾರೆ ಅವರೆಲ್ಲ ಶಿಕ್ಷಕರು. ಒಂದಲ್ಲ ಒಂದು ಥರದಲ್ಲಿ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತಾ ಬಂದಿದ್ದೇವೆ, ಕೊಡಲಿಕ್ಕೆ ಇದೆ. 2 ಥರದ ಶಿಕ್ಷಣ ಇದೆ, ಒಂದು ಆತ್ಮಿಕ ಶಿಕ್ಷಣ, ಒಂದು ಲೌಕಿಕ ಶಿಕ್ಷಣ. ಈ 2 ಶಿಕ್ಷಣಗಳು ನಾವು ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಇದೆ. ಅದು ನಮ್ಮದೊಂದು ಕೆಲಸ, ಅದು ಶುಭ ಕಾರ್ಯ, ಅದು ನಡೀತಲೇ ಹೋಗಬೇಕು. ನನಗೆ ತುಂಬ ಖುಷಿ, ಯಾಕೆಂದರೆ ತುಂಬ ಕಷ್ಟಪಟ್ಟು ಈ ಒಂದು ಸಂಕೀರ್ಣವನ್ನು ಮಾಡಿದ ನಂತರ ಈ ಸಂಕೀರ್ಣ ತುಂಬ ಬರ್ತಾ ಇದೆ. ನೋಡಿ, ಜನ ಸಾಗರವೇ ಬರಲಿಕ್ಕೆ ಸಾಧ್ಯ ಉಂಟು. ಮುಂಚೆ ನಿಜವಾಗಿ ಆಲೋಚನೆ ಮಾಡಿದರೆ ಇದೊಂದು ಒಳ್ಳೆ ವ್ಯವಸ್ಥಿತವಾಗಿ ಮಾಡ್ಬೋದಿತ್ತು. ಆ ಒಂದು ಆಲೋಚನೆ ಯಾರೂ ಕೊಟ್ಟಿಲ್ಲ. ಆದರೂ ಸಿರಿಲ್ ರಾಬರ್ಟ್ ಅವರು ಈ ಒಂದು ಆಲೋಚನೆ ಇಟ್ಟುಕೊಂಡು ಅವರು ಪ್ರಾರಂಭ ಮಾಡಿದ್ದಾರೆ. ಈ ಶುಭ ಕಾರ್ಯವು ಶುಭವಾಗಿ ಮುಂದುವರೆಯಲಿ, ಎಲ್ಲ ಅವರ ಕನಸುಗಳು ಇಲ್ಲಿ ಈಡೇರಲಿ ಅಂತ ಭಗವಂತನ ಬೇಡುತ್ತಾ, ಎಲ್ಲ ಮಕ್ಕಳಿಗೆ ಶುಭವಾಗಲಿ ಅಂತ ಶಿಕ್ಷಕರಿಗೂ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿರುವ ಪೂಜ್ಯ ಧರ್ಮಗುರುಗಳೇ, ನಿಮಗೆ ಒಳ್ಳೆಯದಾಗಲಿ. ಇದೀಗ ಈ ಸಂಸ್ಥೆಯಲ್ಲಿ ಸೇವೆ ಮಾಡುತ್ತಿರುವ ಶಿಕ್ಷಕರಿಗೆ ಸ್ಮರಣಿಕೆಯನ್ನು ಕೊಟ್ಟು ನಮ್ಮ ಧರ್ಮಗುರುಗಳು ಅವರನ್ನು ಗುರುತಿಸಿಕೊಡಬೇಕಾಗಿ ನಮ್ಮ ವಿನಂತಿ. ನಾವು ಹೆಸರುಗಳನ್ನು ಓದುತ್ತೇವೆ. ಯಾವ ಶಿಕ್ಷಕರು ಇದ್ದಾರೆ ದಯಮಾಡಿ ತಾವು ಇಲ್ಲಿಗೆ ಬಂದು ಗುರುಗಳ ಕೈಯಿಂದ ಸ್ಮರಣಿಕೆಗಳನ್ನು ತೆಕ್ಕೊಳ್ಳುವುದು. ಸರ್ ಅವರು ಇವತ್ತು ಬರಲಿಲ್ಲ, ಅವರು ಹೊರಗಿದ್ದಾರೆ. ಶ್ರೀಮತಿ ಮಲ್ಲಿಕಾ ಶಿಕ್ಷಕಿ ಪ್ಲೇಸ್ ಗುರು ಉಳ್ಳಾಲಬಾಯಿ ಮಲ್ಲಿಕೆ ಮೇಡಮ್ ಅವರು ಬಂದು ಶ್ರೀ ಉಮೇಶ ಹಿಂದಿ ಪಂಡಿತರು, ಕುಮಾರಿ ಜೀವಿತಾ ಫೆರಾವೋ, ಶ್ರೀಮತಿ ಸುರೇಖಾ ಶಿಕ್ಷಕಿ, ಸುಜಾತ ಪ್ರಭಾಕರ ಜೋಗಿ ಅಬಕಾಸ್, ಶ್ರೀ ವಿಜಯ ಸುದರ್ಶನ್ ಶಿಕ್ಷಕರು, ಗುರು ಎಜು ಶಿಕ್ಷಣ ತರಬೇತಿ ಕೇಂದ್ರ, ಕೋಬಾ ಫರಾನ ಶಿಕ್ಷಕಿ, ಕುಮಾರಿ ಡಿಎಂಸಿ ಮತ್ತು ಇಬ್ಬರಿದ್ದಾರೆ. ಯುಟಿ ಖಾದರ್ ಅವರ ಆಪ್ತ ಕಾರ್ಯದರ್ಶಿಯಾದ ಪ್ರಕಾಶ್ ಬಿಟ್ಟರ್ ಅವರಿದ್ದಾರೆ. ದಯವಿಟ್ಟು ಬಂದು ಒಂದು ಅವರ ಗೌರವವನ್ನು ಸ್ವೀಕರಿಸಬೇಕು. ಪ್ರಕಾಶ್
ಅಶ್ವಿತಾ ಟೀಚರ್ ಅವರಿದ್ದಾರೆ, ಅವರು ಕೂಡ ಒಂದು ಸ್ಮರಣಿಕೆ ತಗೊಳ್ಬೇಕಿತ್ತು ವಿನಂತಿ. ಅದೇ ರೀತಿ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಾಜಿದ್ ಉಳ್ಳಲ್ ಅವರು, ಇವರು ಶಿಕ್ಷಕರು ಸರ್, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಬೆಂಗಳೂರಲ್ಲಿ, ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು. ಹಾಗೆ ನಮ್ಮ ಇನ್ನೊಬ್ಬರ ಮಿತ್ರ ರೋಹನ್ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನ ಒಂದು ಕಾರ್ಯದರ್ಶಿ ಆಗಿದ್ದಾರೆ, ಅವರು ನಮ್ಮ ಸಭೆಗೆ ಬಂದಿದ್ದಾರೆ. ಅವರನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ತಿಳಿಸಿದ್ದೇವೆ, ಇವತ್ತು ಶಿಕ್ಷಕಿಯರ ದಿನಾಚರಣೆ ಅಂತ. ಆದುದರಿಂದ ಈಗ ವೇದಿಕೆಯಲ್ಲಿರುವ ಎಲ್ಲ ಶಿಕ್ಷಕಿಯರು ಒಟ್ಟಿಗೆ ಸೇರಿ ನಮ್ಮ ಧರ್ಮಗುರುಗಳಿಗೆ ಕೇಕ್ ಕತ್ತರಿಸುವ ಮೂಲಕ ಅವರ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾರೆ. ವೇದಿಕೆಯಲ್ಲಿರುವ ಧರ್ಮಗುರುಗಳಲ್ಲಿ ಹಾಗೂ ಶಿಕ್ಷಕರಲ್ಲಿ ವಿನಂತಿ, ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕೇಕನ್ನು ಕತ್ತರಿಸುವ ಮೂಲಕ ಎಲ್ಲ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕೆಂದು. ಶಿಕ್ಷಕರು ಬನ್ನಿ. ಹಿಂದ್ಗಡೆ ಒಂದು ಸಲ with the countdown of 3, 2, 1 and cut. ಎಲ್ಲರಿಗೂ ಒಳ್ಳೆಯದಾಗಲಿ. ತಿಳಿಸಿರುತ್ತೇವೆ, ಇವತ್ತು ಎಲ್ಲ ಶಿಕ್ಷಕರ ಪರವಾಗಿ ವೇದಿಕೆಯಲ್ಲಿರುವ ಶಿಕ್ಷಕರನ್ನು ಅಭಿನಂದಿಸಲು ಈ ಸಂಸ್ಥೆಯ ನಿರ್ದೇಶಕರು ಅಣಿಯಾಗಿರುತ್ತಾರೆ. ಅವರ ಪರಿಚಯವನ್ನು ಮಾಡಿಕೊಡಲು ಈ ಸಂಸ್ಥೆಯ ನಿರ್ದೇಶಕರು ಶ್ರೀ ಸಿರಿಲ್ ರಾಬರ್ಟ್ ಅವರು ನಿಮ್ಮ ಎದುರು. ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಪ್ರಥಮವಾಗಿ ಈ ದಿನ ನಾನು ಈ ಸನ್ಮಾನದ ಶಿಕ್ಷಕರ ದಿನಾಚರಣೆಯ ಸಲುವಾಗಿ ಪ್ರಥಮವಾಗಿ ನನ್ನ ಈ ದಿನ ದೈವ ದಿನರಾದ ಮದರ್ ತೆರೆಸರವರ ನೆನಪನ್ನು ನಾನು ಮಾಡ್ತೇನೆ. ಹಾಗೂ ನಮ್ಮ ಅಂದಿನ ಬಿಷಪ್ ಶ್ರೀ ಬಾಜಿಲ್ ಆರ್ ಡಿಸೋಜ ಅವರನ್ನು ಕೂಡ ನಾನು ನೆನಪಿಸ್ತೇನೆ. ಇದನ್ನು ನೆನಪಿಸ್ತಾ ಈ ಕಾರ್ಯಕ್ರಮ ಅವರಿಂದ ಆಶೀರ್ವಾದವನ್ನು ಬೇಡುತ್ತಾ ಈಗ ನಾನು ಸನ್ಮಾನದ ವೇದಿಕೆಗೆ ನಮ್ಮ ಅರುಣ್ ಉಳ್ಳಾರವರನ್ನು ಪ್ರಥಮವಾಗಿ ನಾನು ಕರೆ ನೀಡ್ತೇನೆ. ಅರುಣ್ ಉಳ್ಳಾರವರು ವಿದ್ಯಾಭ್ಯಾಸ PhD, MPhil, MA ಮಂಗಳೂರು ವಿಶ್ವವಿದ್ಯಾನಿಲಯ NET, ಪ್ರಾರಂಭದಲ್ಲಿ ಸಂತ ಸೆಬಾಸ್ಟಿಯನ್ ಕಾಲೇಜ್ ಪೆರ್ಮನೂರು, ಈಗ ಪ್ರಸ್ತುತ ಸಂತ ಆಗ್ನೇಸ್ ಕಾಲೇಜ್ ಉಪನ್ಯಾಸಕರು ಮತ್ತು ಉತ್ತಮ ಬರಹಗಾರರು, ವಾಗ್ಮಿಯು, ರಿಸರ್ಚ್ ಸ್ಕಾಲರ್, 2023ನೇ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಹಾಗೂ ಈಗ ನಮ್ಮ ಉಳ್ಳಾಲ ಪರಿಸರದ ಪ್ರತಿಷ್ಠಾ ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರವನ್ನು ಅವರ ಮುಂದಾಳತ್ವದಲ್ಲಿ ಸ್ಥಾಪಿಸಿ ಇದರ ಧರ್ಮ ಶಿಕ್ಷಕರು ಆಗಿ ಕರ್ತವ್ಯ ನಿರ್ವಹಿಸ್ತಾರೆ. ಅಲ್ಲದೆ ಅವರ ಬಗ್ಗೆ ನಾನು ಇನ್ನೂ ಅವರ ಏನು ನುಡಿಗಳು ಇವಾಗ ನಮ್ಮ ದೇಶ ವಿದೇಶದಲ್ಲಿ ಕೂಡ ಅವರು ಈ ಕಾರ್ಯನಿರ್ವಹಣೆಯನ್ನು ಮುಂದುವರಿಸ್ತಾ ಈಗಾಗಲೇ ಕಳೆದ ವಾರ ದುಬೈಯಿಂದ ಆಗಮಿಸಿದ್ದಾರೆ. ಕಟಾರ್, ದುಬೈ ಎಲ್ಲ ಕಂಟ್ರಿ ಆಯಿತು ಅವರು ನನ್ನ ಲೆಕ್ಕದಲ್ಲಿ, ಕುವೇಟ್, ಇನ್ನು UK ಮತ್ತು ಕೆನಡಾ ಅಂತ ಆಗಲಿ. ದೇವರು ಅವರಿಗೆ ಒಳ್ಳೆಯ ಒಂದು ಇನ್ನೂ ಮುಂದಿನ ಭವಿಷ್ಯ ಅವರು ಉಜ್ವಲ ಆಗಲಿ ಅಂತ ಈ ಸನ್ಮಾನದ ವೇದಿಕೆಯಲ್ಲಿ ನಾನು ಅವರನ್ನು ಗುರುತುಪಡಿಸಿಕೊಳ್ಳುತ್ತೇನೆ. ಹಾಗೂ ಇನ್ನೋರ್ವರು ನಮ್ಮ ಸಿಸ್ಟರ್, ನಮ್ಮ ಟೀಚರ್ ಸಿಂಥಿಯಾ ಡಿಸೋಜ, MA B.Ed ಓದಿದ್ದಾರೆ. ಹಿರಿಯ ಶಿಕ್ಷಕಿಯಾಗಿ ಸಂತ ಸೆಬಾಸ್ಟಿಯನ್ ಹೈಸ್ಕೂಲ್ ಪೆರ್ಮನೂರು ಇಲ್ಲಿ 27 ವರ್ಷಗಳ ನಿರಂತರ ಸೇವೆ. ತದನಂತರ ಪ್ರಸ್ತುತ ಸಂತ ಸೆಬಾಸ್ಟಿಯನ್ ಇಂಗ್ಲೀಷ್ ಮಾಧ್ಯಮ ಶಾಲೆ ಪೆರ್ಮನೂರು ಶಿಕ್ಷಕರಾಗಿ, ಜೊತೆಗೆ
ನಮ್ಮ ಸೇಂಟ್ ಸೆಬೆರ್ ಚರ್ಚಿನ ಸೇಂಟ್ ಪೀಟರ್ ವಾರ್ಡಿನ ಗುರಿಕರಾಗಿ ಸೇವೆ ಸಲ್ಲಿಸಿ ಸಮಾಜ ಸೇವೆಯನ್ನು ನೀಡ್ತಿದ್ದಾರೆ. ಇವರಿಗೂ ನಾನು ಈ ಸನ್ಮಾನದ ವೇದಿಕೆಗೆ ಸ್ವಾಗತಿಸ್ತೇನೆ. ಇನ್ನೋರವರು ನಮ್ಮ ಹಿರಿಯರು ಮೊನಿಕಾ ಮಸ್ಕರೆಂಜಸ್. ಇವರು ಆಗಿನ ಅಂಧಕಾಲದ PUC ಓದಿ TCH ಮಾಡಿ 32 ವರ್ಷ ಪ್ರೈಮರಿ ಟೀಚರ್ ಆಗಿ ಸದ್ಯದಲ್ಲೇ ಬಡ್ತಿ ಹೊಂದಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಆಗಿರ್ತಾರೆ. ಇವರ ಸೇವೆ ಅಂತಾರಾಜ್ಯದಲ್ಲಿ ಟೀಚರ್ ಆದದ್ದು ಒಂದು ಹೆಮ್ಮೆ ನಮಗೆ. ಮಂಡ್ಯ ಜಿಲ್ಲೆಯಲ್ಲಿ ಇವರ ಪ್ರಾರಂಭವಾಯಿತು. ಅಲ್ಲಿಂದ ಸೀದಾ ಮಿಜಾರು ಬಡಗ ಎಡಪದವಿಗೆ ಬಂದರು. ಅಲ್ಲಿಂದ ಎಲ್ಲಿಯಾರ್ ಪದವು, ಬಬ್ಬುಕಟ್ಟೆ, ಮೇಲಂಗಡಿ, ಬೋಳ್ಯರ್ನಲ್ಲಿ ಅವರು ಪದೋನ್ನತಿ ಹೊಂದಿ ಈಗ ನಿವೃತ್ತಿಯಾಗಿದ್ದಾರೆ. ಅಲ್ಲದೆ ಚರ್ಚಿನ ನಮ್ಮ ಪೆರ್ಮನೂರು ಸೈಂಟ್ ಸೆಬೆರ್ ಚರ್ಚಿನ ವಾಳೆಯ ಗುರಿಕರಾಗಿ 10 ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಅಲ್ಲಿ ಕೂಡ ಈಗ ನಿವೃತ್ತಿಯಾಗಿದ್ದಾರೆ. ಮತ್ತು ಇವರು ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿಯನ್ನು 2003ರಲ್ಲಿ ಪಡೆದಿರುತ್ತಾರೆ. ಇನ್ನೊಂದು ಹೇಳೋದಂದರೆ ಇವರದ್ದು ಸಂಘಟನೆಯಲ್ಲಿ ಕೂಡ ಎತ್ತಿದ ಕೈ. ಅಲ್ಲಿ ಕೂಡ ಸಹ ಕಾರ್ಯದರ್ಶಿಯಾಗಿ ತಾಲೂಕು ಶಿಕ್ಷಕರ ಸಂಘದಲ್ಲಿ ಅಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಇದನ್ನು ನಾನು ಸ್ಮರಿಸುತ್ತಾ ಅವರನ್ನು ಈ ದಿನದ ಗೌರವಕ್ಕೆ ಅವರಿಗೆ ಸನ್ಮಾನ ವೇದಿಕೆ ನಾನು ಸ್ವಾಗತಿಸ್ತೇನೆ. ನಮ್ಮಲ್ಲಿ ಇನ್ನೋರವರು ಶ್ರೀಮತಿ ಸಾಧಿಕಾ MA ಓದಿ ಎಕಾನಮಿಕ್ ಪದವಿ ಪಡೆದು ಸೈಂಟ್ ಅಲೋಸಿಯಸ್ ಕಾಲೇಜ್ ಮಂಗಳೂರಲ್ಲಿ ವಿದ್ಯಾಭ್ಯಾಸ ಮುಗಿಸಿ 2 ವರ್ಷ ದಾರುಲ್ ಐಮನ್ ಕಾಲೇಜ್ ಜಪ್ಪು ಪ್ರಾಧ್ಯಾಪಕರಾಗಿ ಪ್ರಸ್ತುತ ಇರಾ ಸ್ಕೂಲ್ ಬಬ್ಬುಗಟ್ಟೆ, ಮೂಲತಃ ತೊಕ್ಕೋಟು ಕಲ್ಲಾಪು ಇಲ್ಲಿ ವಾಸ್ತವ್ಯ ಇವರದ್ದು. ಮೇಡಮ್, ನಿಮಗೂ ಕೂಡ ನಾವು ಈ ವೇದಿಕೆಗೆ ಸ್ವಾಗತಿಸ್ತೇವೆ ಸನ್ಮಾನಕ್ಕೆ. ತಾಳಿಯಾ ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಪೂಜ್ಯ ಫಾದರ್ ಅವರಿಗೆ ಮತ್ತು ಎಲ್ಲ ಹಿರಿಯ ಶಿಕ್ಷಕರಿಗೆ ಗೌರವದಿಂದ ವಂದಿಸ್ತಾ ಇದ್ದೇನೆ. ನೆರೆದ ಸಮಸ್ತರಿಗೂ ನಲುಮೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಸ್ನೇಹಿತರೆ, ಇದು ಒಂದು ಅವಿಸ್ಮರಣೀಯ ಮತ್ತು ಆತ್ಮೀಯವಾದ ಸಮಾರಂಭ. ಏಕೆಂದರೆ ವೇದಿಕೆಯಲ್ಲಿ ಆಸೀನರಾಗಿರುವವರಲ್ಲಿ ಗಾತ್ರದಲ್ಲೂ ಪಾತ್ರದಲ್ಲೂ ಸಣ್ಣವ ನಾನು. ಹಾಗಾಗಿ ನನಗೆ ಹೆಚ್ಚಿನ ಜವಾಬ್ದಾರಿ ಉಂಟಂತ ನಾನು ಅಂದುಕೊಳ್ತೇನೆ. ಪೂಜ್ಯ ಫಾದರ್ ಅವರು ಕೂಡ ಗುರುಸ್ಥಾನದಲ್ಲಿರುವವರು. ಮತ್ತು ಈ ಕಾರ್ಯಕ್ರಮ ಒಂದರ್ಥದಲ್ಲಿ
ತಲೆಮಾರುಗಳ ಸಂಬಂಧವನ್ನು ಮತ್ತು ಸೌಹಾರ್ದವನ್ನು ಜಗತ್ತಿಗೆ ಸಾರ್ತದೆ ಅಂತ ನಾನು ಅಂದುಕೊಳ್ತೇನೆ. ಏಕೆಂದರೆ ಈ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾಗಿರುವ ಸಿರಿಲಣ್ಣ ಅವರು ನನ್ನ ತಂದೆಯ ಕ್ಲಾಸ್ಮೇಟ್. ಹಾಗಾಗಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ನಾನೊಂದು ಗೌರವ ಸ್ವೀಕರಿಸುವಂತಾದದ್ದು ಇದು ಬಹುಶಃ 2 ತಲೆಮಾರುಗಳ ಮುಖಾಮುಖಿ ಎಂಬುದು ನನ್ನ ಅನಿಸಿಕೆ. ಇನ್ನೊಂದು ನೆಲೆಯಲ್ಲಿ ನೋಡುವುದಾದರೆ, ನಾನು ಹೈಸ್ಕೂಲ್ ವಿದ್ಯಾಭ್ಯಾಸದ ಕಾಲದಲ್ಲಿ ನನಗೆ ಶಿಕ್ಷಕರಾಗಿದ್ದ ಆ ಅವಧಿಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದಂತಹ ಸಿಂತೆ ಟೀಚರ್ ವೇದಿಕೆಯಲ್ಲಿದ್ದಾರೆ. ನನ್ನ PUC ಗುರುಗಳಾಗಿರೋ ಉಮೇಶ್ ಸರ್ ಸಭೆಯಲ್ಲಿದ್ದಾರೆ. ಹಾಗಾಗಿ ಇದು ತಲೆಮಾರುಗಳ ಸಂಬಂಧ ಅಂತ ನಾನು ಅದಕ್ಕೆ ಹೇಳಿದ್ದು. ಅವರ ಎದುರು ನಾನು ಇವತ್ತಿಗೂ ವಿದ್ಯಾರ್ಥಿ. ಆ ಕಾರಣಕ್ಕೆ ಇವತ್ತು ನನಗೆ ಸಂದಂಥ ಈ ಗೌರವವನ್ನು ನನಗೆ ಬಾಲವಾಡಿಯಿಂದ, ತೊಕ್ಕೋಟಿನ ಬಾಲವಾಡಿಯಿಂದ ತೊಡಗಿ PhD ಯಾರೆಲ್ಲ ಪಾಠವನ್ನು ಬೋಧಿಸಿದ್ದಾರೋ ಮತ್ತು ಈ ವೇದಿಕೆಯಲ್ಲಿರುವಂಥ ಸಿಂತೆ ಟೀಚರ್ ಉಮೇಶ್ ಸರ್, ಫಾದರ್ ಅವರಿಗೆ ಮತ್ತು ಸಿರಿಲ್ ಸರಿಗೆ ನಾನು ಗೌರವಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ಶಿಕ್ಷಕ ದಿನಾಚರಣೆ ಪ್ರತಿ ವರ್ಷವೂ ಬರ್ತದೆ. ಒಂದು ಸಾಂಪ್ರದಾಯಿಕವಾದ ಚೌಕಟ್ಟು ಉಂಟು, ಒಂದು ಔಪಚಾರಿಕವಾದ ಕಾರ್ಯಕ್ರಮವು ಇದರ ಹಿನ್ನೆಲೆಯಲ್ಲಿದೆ. ಹೌದು, ಶಿಕ್ಷಕರನ್ನು ನೆನಪಿಸುವ ಮತ್ತು ಗೌರವಿಸುವಂತಹ ಕಾಲ ಇದು. ಆದರೆ ವರ್ತಮಾನದಲ್ಲಿ ಶಿಕ್ಷಣ ಪದ್ಧತಿ ಎಂಬುದು ತೀರಾ ಒಂದು ಚೌಕಟ್ಟನ್ನು ಮೀರಿ ವಿದ್ಯಾರ್ಥಿ ಪರವಾಗಿರುವಂಥ ಅಲಿಖಿತ ಕಾನೂನುಗಳ ಮೂಲಕ ನಡೆಯುವ ಈ ಕಾಲದಲ್ಲಿ ಶಿಕ್ಷಕರ ಔಚಿತ್ಯ, ಸ್ಥಾನ, ಗೌರವ ಎನ್ನುವುದು ಒಂದಷ್ಟು ಪ್ರಶ್ನೆಗಳನ್ನೇ ಎದುರು ಇಟ್ಟಿರುತ್ತದೆ. ಏಕೆಂದರೆ ನಮ್ಮಲ್ಲಿ ಶಿಕ್ಷಣ ಎನ್ನುವುದಕ್ಕೆ ಬಹಳ ದೊಡ್ಡ ವ್ಯಾಪ್ತಿ ಇದೆ, ಒಂದು ಪರಂಪರೆ ಇದೆ, ಅದಕ್ಕೆ ಒಂದು ಇತಿಹಾಸ ಇದೆ. ಈ ಶಿಕ್ಷಾ ಎಂಬ ಶಬ್ದದಿಂದಲೇ ಶಿಕ್ಷಣ ಅಂತ ಬರ್ತದೆ. ಶಿಕ್ಷಾ ಎಂಬ ಶಬ್ದದ ಅರ್ಥ ಹೊಳಪುಗೊಳಿಸುವಿಕೆ ಅಂತ, ಟು ಶೈನ್ ಅಂತ ಅರ್ಥ. ಯಾವಾಗ ಟು ಶಾರ್ಪ್ ಇರ್ತದೋ, ಶಾರ್ಪ್ ಮಾಡಿದಾಗ ಮಾತ್ರ ಶೈನ್ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಪಳಗಿಸುವಿಕೆ ಎಂಬುದೇ ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯನ್ನು ತಟ್ಟಿ, ಬಡಿದು, ಮುಟ್ಟಿ, ಎಚ್ಚರಿಸಿ ಅವನಿಗೆ ಶಿಕ್ಷಣ ಕೊಟ್ಟಾಗ ಮಾತ್ರ ಅದು ಅವನ ಜೀವನಾನುಗತವಾಗ್ತದೆ. ಇಲ್ಲದಿದ್ದರೆ ಅವನಿಗೆ ಬರೀ ಮೇಲ್ಹೊದಿಕೆಯಾಗಿ ಮಾತ್ರ ಇರ್ತದೆ. ಇವತ್ತಿನ ಬಹುತೇಕ ವಿದ್ಯಾರ್ಥಿಗಳಿಗೆ ಅತ್ತ ತಾಯಿಗೂ ಹೊಡೆಯುವ ಅಧಿಕಾರ ಇಲ್ಲದೆ, ತಂದೆಗೂ ಬಡಿಯುವ ಅಧಿಕಾರ ಇಲ್ಲದೆ, ಒಂದು ಬೈಯುವ ಅಧಿಕಾರ ಇಲ್ಲದೆ, ಕೊನೆಗೆ ಶಾಲೆಯಲ್ಲಿ ಶಿಕ್ಷಕರು ಸ್ವಲ್ಪ ಕಣ್ಣು ದೊಡ್ಡದು ಮಾಡಿ ನೋಡುವ ಅಧಿಕಾರವೂ ಇಲ್ಲದೆ, ಅಷ್ಟರ ಮಟ್ಟಿಗೆ ನಿಶಸ್ತ್ರ ಯೋಧರ ಹಾಗೆ, ಶಸ್ತ್ರ ಇಲ್ಲದೊಬ್ಬ ಯೋಧನನ್ನು ಯುದ್ಧ ಭೂಮಿಗೆ ಕಳಿಸಿದ ಹಾಗೆ ಕ್ಲಾಸ್ ರೂಮಿಗೆ ಕಳಿಸುವ ಶಿಕ್ಷಕರು, ಅವರಿಂದ ಏನು ತಾನೇ ವಿದ್ಯಾರ್ಥಿಗಳ ಒಂದು ಪೂರ್ಣ ಪ್ರಮಾಣದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಎಂಬುದು ಪ್ರಶ್ನೆ. ಇದು ನನಗಂತಲ್ಲ, ಎಲ್ಲರಿಗೂ. ಹಾಗೆ ನೋಡಿದರೆ ನನಗಿಂತಲೂ ಹೈಸ್ಕೂಲು ಮತ್ತು ಪ್ರೈಮರಿಯಲ್ಲಿ ಇದು ಹೆಚ್ಚು ಕಾಡ್ತದೆ. ಈ PUC ನಂತರ ಇದು ಹೆಚ್ಚು ಅಲ್ಲಿ ಹೊಡೆಯುವ ಪ್ರಸಂಗಗಳೇ ಬರುವುದಿಲ್ಲ. ಆದರೆ ಇಂತಹ ಕಾಲಘಟ್ಟದಲ್ಲಿ ಶಿಕ್ಷಕರ ಔಚಿತ್ಯವನ್ನು ನಾವು ಮನಗಾಣಬೇಕು, ಅವರನ್ನು ಗೌರವಿಸಬೇಕು. ಈ ಸಮಯದಲ್ಲಿ ನೀವು ಪೋಷಕರು, ಶಿಕ್ಷಕರೆಲ್ಲ ಇದ್ದೀರಿ, ಮುಖ್ಯವಾಗಿ ವಿದ್ಯಾರ್ಥಿಗಳು ಇದ್ದೀರಿ. 1-2 ಮಾತುಗಳನ್ನು ನಿಮ್ಮ ಕಡೆಗೆ ಒಂದು ನೆನಪಿಡುವ ದೃಷ್ಟಿಯಿಂದ ದಾಟಿಸುವುದಾದರೆ, ನಮ್ಮ ಮನೆಗೆ ಒಬ್ಬರು ಭಿಕ್ಷುಕರು ಬಂದಾಗ ನನ್ನ ತಂದೆ ಅವರ ಕಾಲಿಡಿದು ನಮಸ್ಕಾರ ಮಾಡಲಿಕ್ಕೆ ಹೇಳಿದ್ದ ನೆನಪುಂಟು ನನಗೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇದರ ಸ್ವಲ್ಪ ಅಧಿಕ ಪ್ರಸಂಗ, ಸ್ವಲ್ಪ ಓವರ್ ಅಂತ ಅನ್ನಿಸ್ಲಿಲ್ವಾ ಅಂತ. ಏಕೆ ಗೊತ್ತಾ? ಭಿಕ್ಷುಕನಾಗಲಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಆಗಿರಲಿ, ಒಬ್ಬ ವ್ಯಕ್ತಿಗೆ ವ್ಯಕ್ತಿ ಗೌರವ ಎಂಬುದಿದೆ, ಪ್ರತಿಯೊಬ್ಬರಿಗಿದೆ. ಅದು ಈ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ವ್ಯಕ್ತಿ ಗೌರವ ಇದೆ. ಅದನ್ನು ಗೌರವಿಸುವುದನ್ನು ಕಲಿಬೇಕು. ನಾವೇನು ಮಾಡ್ತೇವೆ? ಮಕ್ಕಳ ಎದುರಿಗೆ ಮನೆಗೆ ಬಂದ ಸೇಲ್ಸ್ ಮ್ಯಾನನ್ನು ಅಥವಾ ಮನೆಗೆ ಬಂದ ಯಾರೋ ಯಾಚಕರು, ಭಿಕ್ಷುಕರು ಇರ್ತಾರೋ ಅವರನ್ನು, ಇನ್ಯಾರೋ ಕಲೆಕ್ಷನ್ಗೆ ಬಂದ ಚಂದಾದಾರ ಅವರನ್ನು ಏಕವಚನದಲ್ಲಿ ಮಾತಾಡಿ ಬಿಡ್ತೇವೆ. ದಾನೆಯ ಐಜಿ ಇಪೋ ಬಲ ಪೋ ಕುಲ್ಲು ಪಿದೈ ಪೋಯ ನಾಯಿ ಬಿಡೋಡ ಇಂತಹ ಇದನ್ನಲ್ಲೇ ಪಕ್ಕದಲ್ಲಿ ಕುಳಿತ ಮಕ್ಕಳು ಕೇಳ್ತಾರೆ. ನೀವು ಅಡುಗೆ ಕೋಣೆಯಲ್ಲಿದ್ದಾಗ ಅಥವಾ ನೀವು ಯಾವುದೋ ಆಫೀಸಿಗೆ ಹೋದಾಗ ಬರೀ ಮಕ್ಕಳು ಮಾತ್ರ ಇರುವ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳ್ತಾರಂತ ಆ ಬಂದವರಿಗೆ, ಇಪೋ ಬಲ ಪಿದೈಪೋ ಐಜಿ. ಅಂದರೆ ಏಕೆ ನಾನು ಉಲ್ಲೇಖ ಮಾಡಿದೆ ಅಂದರೆ, ಇವತ್ತಿನ ಇಲ್ಲಿ ಬಹುತೇಕ ಶಿಕ್ಷಕರಿಗೆ ಅನುಭವ ಇರುವಂಥದ್ದೇ, ಇವತ್ತಿನ ಬಹುತೇಕ ಮಕ್ಕಳು ತರಗತಿಯಲ್ಲಿ 95% ಮಕ್ಕಳು ಶಿಕ್ಷಕರನ್ನು ಅಯೇ ಉಂಬಲ್ ಅಂತಲೇ ಕರೆಯುವುದು. ರಿಟೈರ್ಡ್ ಟೀಚರಿಗೂ ಇದು ಗೊತ್ತಿರ್ಬೋದು. ಅಯೇ ಉಂಬಲ್ ಅಂತಲೇ ಕರೆಯುವುದು. ಕಾರಣ, ಮನೆಯಲ್ಲಿ ಅಂಥ ವಾತಾವರಣವನ್ನು ನಾವು ಮಾಡಿಬಿಟ್ಟಿದ್ದೇವೆ. ಎಷ್ಟೋ ಸಲ ಹಿರಿಯರಿಗೆ ಗೌರವ ವಚನದಲ್ಲಿ ಕರೆಯುವುದನ್ನು ಅಭ್ಯಾಸ ಮಾಡಿದರೆ ಮತ್ತು ಶಿಕ್ಷಕರನ್ನು ಅದೇ ರೀತಿ ಮಕ್ಕಳ ಎದುರಲ್ಲಿ ಕರೆಯುವುದನ್ನು ಅಭ್ಯಾಸ ಮಾಡಿದರೆ ಇದು ರೂಢಿಗತ ಆಗ್ತದೆ. ನಾವು
ಇನ್ನು ಟೀಚರ್ ಹಾಕಿಯರು ತೂಲೆ ಅಂತ ಹೇಳುವಾಗ ದಾನೆಗೆ ಅಲೆಗಿ ಅಂತ ಹೇಳಿಬಿಡ್ತೇವೆ. ತಕ್ಷಣ ಮಗು ಅದನ್ನು ಹಿಡಿತದೆ. ಇದು ಬಹಳ ದೊಡ್ಡ ಅಪಾಯಕಾರಿ. ಯಾವಾಗ ಒಬ್ಬ ವ್ಯಕ್ತಿಯನ್ನು ಗೌರವಿಸುವುದನ್ನು ನಾವು ಕಲಿಯುವುದಿಲ್ವೋ ಖಂಡಿತವಾಗಿಯೂ ಇತರರನ್ನು ಗೌರವಿಸುವುದಿಲ್ಲ. ನಾಳೆ ಅಯೇ ಉಂಬಲೆ ಹೇಳಿದ್ದನ್ನು ತಂದೆ ತಾಯಿಗಳಿಗೆ ಹೇಳುವ ಕಾಲವು ದೂರ ಇಲ್ಲ. ಹಾಗಾಗಿ ಇದು ಬಹಳ ಮುಖ್ಯ ಅಂತ ನಾನು ಅಂದುಕೊಳ್ತೇನೆ. ಮತ್ತು ನಾನು ಹಾಗೆ ಹೇಳಿದೆ, ವಿದ್ಯಾರ್ಥಿ ಪರವಾದ ಕಾನೂನಿಗೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರುವುದು. ಏನಾದರೂ ಅದನ್ನು ಶಿಕ್ಷಣ ಪರ, ಪೋಷಕ ಪರ, ಶಿಕ್ಷಕ ಪರ ಅಂತ ಮಾಡಬೇಕಿದ್ರೆ ಅದು ವಿದ್ಯಾರ್ಥಿಗಳ ಪೋಷಕರ ಮೇಲೆ ಇರುವಂಥದ್ದು. ನಾವು ಕೊಂಚ ಮಟ್ಟಿಗಾದರೂ ಶಿಕ್ಷಕರಿಗೆ ಗೌರವ ಕೊಡುವುದನ್ನು ಕಲಿಯೋಣ. ಏನಾಗಿದೆ ಅಂದರೆ, ಸಣ್ಣ ಮಕ್ಕಳಿರುವಾಗ ಅಂಗನವಾಡಿಯ ಮಗು ಮಧ್ಯಾಹ್ನದ ಊಟ ಮಾಡದಿದ್ದರೆ ಹಿಂದೆಲ್ಲ ಗೊಂಗ ಬಂತು ಅಂತ ಹೆದರಿಸುವುದಿತ್ತು. ಈಗ ಟೀಚರ್ ಬತ್ತೇರ ಅಂತ ಹೆದರಿಸುವುದು. ಅಂದರೆ ಗೊಂಗಕ್ಕೂ ಟೀಚರಿಗೂ ವ್ಯತ್ಯಾಸ ಇಲ್ಲ ಈಗ. ಅಂಥ ಕಾಲಕ್ಕೆ ಬಂದಿದ್ದೇವೆ. ಅದರ ಬದಲು ನಾವು ಸ್ವಲ್ಪ ಮಟ್ಟಿಗಾದರೂ ಅವರನ್ನು ಗೌರವಪೂರ್ವಕವಾಗಿ ನೋಡುವುದನ್ನು ಕಲಿಯೋಣ. ಅದು ನಿಜಾರ್ಥದಲ್ಲಿ ಶಿಕ್ಷಕರಿಗೆ ಕೊಡುವಂಥ ಗೌರವ. ಒಂದರ್ಥದಲ್ಲಿ ಹೇಳುವುದಾದರೆ ಶಿಕ್ಷಕರು ಹೇಗಿರಬೇಕಂತ ಹೇಳಿದರೆ, ನಾನು ಕೈಗೆ ವಾಚ್ ಕಟ್ಟಿದ್ದೇನೆ ನೋಡಿ, ಇದನ್ನು ನೆನಪಿಡೋಣ. ವಾಚ್ ಸ್ಪೆಲ್ಲಿಂಗ್ WATCH. W ಅಂದರೆ ಒಬ್ಬ ಶಿಕ್ಷಕನಿಗೆ ವರ್ಕ್ ಎಂಬುದು ಬಹಳ ಮುಖ್ಯ. ಕಾರ್ಯಪ್ರವೃತ್ತಿಯನ್ನು ನಿಷ್ಠೆಯಿಂದ ಮಾಡಬೇಕು. ಫಾದರ್ JB ಅವರು ಹೇಳ್ತಿದ್ರು, ಕೊಡುವ ಸಂಬಳಕ್ಕಿಂತ ಹೆಚ್ಚು ದುಡಿ ಅಂತ. ಆ ರೀತಿ ವೃತ್ತಿಯನ್ನು ಕರ್ತವ್ಯ ಪ್ರಜ್ಞೆ ದೃಷ್ಟಿಯಿಂದ ಮಾಡುವಂಥದ್ದು ಇದು ವರ್ಕ್. ಆ್ಯಟಿಟ್ಯೂಡ್ ಅಂದರೆ ವರ್ತನೆ. ಒಂದು ಸಭೆಗೆ ಕೋಟಿಗಟ್ಟಲೆ ಸಂಬಳ ಇರುವ ಇಂಜಿನಿಯರ್, ಡಾಕ್ಟ್ರು ಬಂದದ್ದಕ್ಕಿಂತಲೂ ಒಬ್ಬ ಶಿಕ್ಷಕ ಬಂದಾಗ ಊರಿನವರು ಕೊಡುವ ಗೌರವ ದೊಡ್ಡದು. ಮಾಸ್ಟ್ರು ಬತ್ತೇರು ಎದುರುಲೆ ಪುಲೆ ಕುಲ್ಲುಲೆ ಅಂತ. ಅಂದರೆ ಅದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂಥದ್ದು. ಅದು ಕಾರಣ ಆ ಮಾಸ್ಟರ್ ಆಗಿರಬೇಕು. ಅದು ಅವರ ಆ್ಯಟಿಟ್ಯೂಡ್. ಟ್ಯಾಲೆಂಟ್. ಬರೀ ಪಾಠ ಬೋಧಿಸುವುದು ಶಿಕ್ಷಕರ ಕೆಲಸ ಅಲ್ಲ, ಅವನು ಸ್ವಯಂ ಪ್ರತಿಭಾ ಸಂಪನ್ನನಾಗಿರಬೇಕು. ಏನೋ ಒಂದು ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ಅದು ಸಾಧ್ಯ. ಇನ್ನು ಕ್ಯಾರೆಕ್ಟರ್, ಗುಣನಡತೆ. ಮಕ್ಕಳಿಗೆ ಸನ್ನಡತೆಯನ್ನು, ಸನ್ಮಾರ್ಗವನ್ನು ಬೋಧಿಸುವವನು ಮೊದಲು ಅವನು ಜೀವನದಲ್ಲಿ ಅನುಷ್ಠಾನ ಮಾಡಿದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಕೊನೆಯಲ್ಲಿ H ಅಂದರೆ ಹಾಬಿ. ಅವನ ಪ್ರತಿ ಹವ್ಯಾಸಗಳು ಕೂಡ ನೆನಪಿಡುವಷ್ಟು ಔಚಿತ್ಯಪೂರ್ಣವಾಗಿ ಸಕಾರಾತ್ಮಕ ಗುಣಗಳನ್ನು ಪಾಸಿಟಿವ್ ಆಗಿರಬೇಕು. ಇದು ಇರುವಂಥದ್ದು. ಈ ಬಾರಿ ನೀವು ಅತ್ಯುತ್ತಮ ಜನಮೆಚ್ಚಿದ ಶಿಕ್ಷಕಿಯ ಪಟ್ಟಿಯನ್ನು ನೋಡಿದರೆ ನೇತ್ರಾವತಿ ಈಚೆಗೆ ಬಂದದ್ದು ಭಾಳ ಕಡಿಮೆ. ನಾನು ಸುಮ್ಮನೆ ನಿನ್ನ ಪಟ್ಟಿಯ ಮೇಲೆ ಕಣ್ಣಾಡಿಸಿದಾಗ ತೊಕ್ಕೋಟು ಉಳ್ಳಾಳ ಒಂದೂ ಇಲ್ಲ. ಅದು ಏಕೆ ಅಂತ ಒಂದು ಆಯ್ಕೆ ನಮ್ಮಲ್ಲಿ ಆಗಲಿಲ್ಲೋ ಗೊತ್ತಿಲ್ಲ. ಬಹುಶಃ ಈ ಕಾರ್ಯಕ್ರಮ ಆ ಕೊರತೆಯನ್ನು ಭರ್ತಿ ಮಾಡಿತು ಅಂತ ನಾನು ಅಂದುಕೊಳ್ತೇನೆ. ಅಂತೂ ಎಲ್ಲ ಗುರು ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಒಂದು ಉತ್ತಮ ಮಾದರಿಯ ಶಿಕ್ಷಕರಾಗುವಂಥ ಅನುಗ್ರಹ ದೇವರು, ಗುರುಗಳು ನಮಗೆ ಮಾಡಲಿ ಎಂಬ ಸದಾಶಯದೊಂದಿಗೆ ಈ ಪ್ರೀತಿಗೆ ಬಂಧಿಸ್ತೇನೆ. ವಂದನೆಗಳು ಡಾಕ್ಟರ್ ಅರುಣ್ ಉಳ್ಳಾಲ್ರವರೇ. ನೋಡಲು ನೀವು ಚಂದ, ನಿಮ್ಮ ಮಾತುಗಳು ತುಂಬ ಚಂದ. ಇಲ್ಲಿ ಥ್ಯಾಂಕ್ ಯು. ಗುರುಗಳಿಗೆ ನಮ್ಮ ಪೂಜೆಗೆ ಸಮಯ ಆಗ್ತದೆ. ಗುರುಗಳೇ, 5 ನಿಮಿಷದಲ್ಲಿ ನಿಮ್ಮನ್ನು ನಾವು ಬಿಟ್ಟು ಕೊಡುತ್ತೇವೆ. ಇದೀಗ ಶ್ರೀಮತಿ ಸಾಧಿಕಾ ಅವರಿಂದ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶ. ಫಸ್ಟ್ ಆಫ್ ಆಲ್ ಎಲ್ಲ ಟೀಚರ್ಸ್ ಅವರಿಗೆ ಹ್ಯಾಪಿ ಟೀಚರ್ಸ್ ಡೇ. ಮತ್ತು ಅರುಣ್ ಸರ್ ಹೇಳಿದ ಹಾಗೆ ಮೊದಲು ನಾವು ಮನುಜರಾಗಬೇಕೆಂದರೆ ಮನೆಯಲ್ಲಿ ನಮ್ಮ ತಂದೆ ತಾಯಿಯರು ಟೀಚರ್ಸ್ಗಳಿಗೆ, ಶಿಕ್ಷಕರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕೆಂದು ಕಲಿಸಿಕೊಡಬೇಕು. ಯಾಕೆಂದರೆ ನಾವು ಶಾಲೆಯಲ್ಲಿ ಒಂದು ದಿನದಲ್ಲಿ ಹೆಚ್ಚಿನ ಸಮಯ ಮಕ್ಕಳು ಶಿಕ್ಷಕರೊಂದಿಗೆ ಸಮಯವನ್ನು ಕಳೆಯುತ್ತಾರೆ. ನಂತರ ಅವರು ಮನೆಗೆ ಹೋಗಿ ಶಿಕ್ಷಕರ ಬಗ್ಗೆ ಏನಾದರೂ ಹೇಳಿದರೆ ಅದನ್ನು ಮನೆಯಲ್ಲಿ ತಂದೆ ಅಥವಾ ತಾಯಿಯರು ತಾತ್ಸಾರ ಮಾಡದೆ ಶಿಕ್ಷಕರ ಬಗ್ಗೆ ಶಿಕ್ಷಕರ ಬಗ್ಗೆ ಗೌರವ ಕೊಡುವುದನ್ನು ಕಲಿಸಬೇಕು. ಮತ್ತು ಶಿಕ್ಷಕರು ಒಂದು ಶಿಲ್ಪಿಗಳಾಗಿ, ಅಂದರೆ ಕಲ್ಲನ್ನು ಹೇಗೆ ಶಿಲ್ಪಿಯು ಕೆತ್ತುತ್ತಾನೋ ಹಾಗೆ ಮಕ್ಕಳನ್ನು ಶಿಲ್ಪಿ ಹೇಗೆ ಒಂದು ಉತ್ತಮ ಕಲೆಯಾಗಿ ಮಾರ್ಪಡ್ತಾನೋ ಹಾಗೆ ಮಕ್ಕಳನ್ನು ಶಿಕ್ಷಕರು ಒಂದು ಉತ್ತಮ ರೀತಿಯ ಮನುಜರಾಗಿ ಮಾರ್ಪಡಿಸುತ್ತಾರೆ. ಸೊ ಎಲ್ಲರಲ್ಲೂ ನಾನು ಏನು ಕೇಳಿಕೊಳ್ಳುತ್ತೇನೆಂದರೆ ಶಿಕ್ಷಕರಿಗೆ ಆದಷ್ಟು ಗೌರವ ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ ಎಂದು ಈ ಮಾತನ್ನು ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ಒಳ್ಳೆಯ ರೀತಿಯಲ್ಲಿ ಕಿರು ಸಂದೇಶವನ್ನು ನೀಡಿರುವ ಶ್ರೀಮತಿ ಸಾಧಿಕರವರೇ, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ
ಧನ್ಯವಾದಗಳು. ಸಂಸ್ಥೆಯ ನಿರ್ದೇಶಕರು ಹಾಗೆಯೇ ನಿವೃತ್ತ ಸರ್ಕಾರಿ ಉದ್ಯೋಗಿ ತೋಟಗಾರಿಕೆ ಇಲಾಖೆಯ ಶ್ರೀ ಸಿರಿಲ್ ರಾಬರ್ಟ್ ರವರಿಂದ. ಪ್ರಥಮವಾಗಿ ನಾನು ಧನ್ಯ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಫಾದರ್ ಸಿಪ್ರಿಯನ್ ಪಿಂಟೋರ್ ಅವರಿಗೆ ನನ್ನ ಮೇಲೆ ತೋರಿಸಿದ ಪ್ರೀತಿಗೆ ಮತ್ತು ಅವರು ನಮಗೆ ಕೊಟ್ಟ ಆಶೀರ್ವಾದಕ್ಕೆ ಮತ್ತು ಅವರ ನುಡಿ ಮಾತಿಗೆ ಈ ದಿನ ನಮ್ಮ ಮುಂದಿನ ದಿನಗಳಲ್ಲಿ ಕನ್ಯಾ ಮರಿಯಮ್ಮನ ಹಬ್ಬದ ನಾವು ಪೂರ್ವ ತಯಾರಿಯಲ್ಲಿದ್ದೇವೆ. ಆದರೂ ಎಡೆಬಿಡದ ಕಾರ್ಯಕ್ರಮ ಇದ್ದರೂ ಪ್ರೀತಿ ಬಂದ ಫಾದರ್ ನಿಮಗೆ ವಂದನೆಗಳು. ಅದೇ ರೀತಿ ನನ್ನ ಆತ್ಮೀಯ ಮಿತ್ರ ಅರುಣ್ ಉಲ್ಲಾಲ್, ಸಾಧಿಕಾ ಮೇಡಮು ಹಾಗೂ ನಮ್ಮ ಕಮಲಾಕ್ಷರು, ಹಾಗೆ ಸಿಂಥಿಯಾ ಟೀಚರ್, ಮೊನಿಕಾ ಟೀಚರ್ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ, ಮಕ್ಕಳಿಗೆ ಹಾಗೂ ನನ್ನ ಮಿತ್ರರಿಗೆ ಹಾಗೂ ನನ್ನ ಈ ದಿನದ ಕಾರ್ಯಕ್ರಮ ನಿರ್ವಹಿಸಿದ ಆತ್ಮ ಮಿತ್ರ ಡೆಮೋಟ್ರೆಸ್ ಜಿ ಡಿಸೋಜಾ ಇವರು ಕಾರ್ಯನಿರ್ವಹಣೆ ಮಾಡಿದ್ದು ನಮ್ಮ ಈ ಮಾಧ್ಯಮದ ಪ್ರತಿನಿಧಿಯಾಗಿ ಬಂದಿದ್ದಾರೆ ನಮ್ಮ ಅರಿಫ್ ಕಲ್ಕಟ್ಟ ಅವರನ್ನು ಕೂಡ ವಿ4 ಚಾನಲ್ ಹಾಗೂ ನಮ್ಮ ಕುಡ್ಲ ಚಾನಲಲ್ಲಿ ಈ ಪ್ರದರ್ಶನಕ್ಕೆ ಅವರು ಏನೋ ಪ್ರೀತಿಟ್ಟು ಬಂದಿದ್ದಾರೆ ನಮ್ಮ ಮೇಲೆ. ಅವರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ಎಲ್ಲ ರೀತಿಯಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರಿಸಿದ ಹಾಗೂ ನನ್ನ ಇನ್ಸ್ಟಿಟ್ಯೂಟಿನ ನನ್ನ ಕಚೇರಿಯ ನನ್ನ ಸಹಾಯಕಿ ಸಂಜನಾ ಕುಂಪಲ ಹಾಗೂ ನನಗೆ ವಿನೂತ ಮತ್ತು ನಮ್ಮ ಸ್ವೀಡಲ್ ಸಹಕಾರ ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಎಲ್ಲರನ್ನು ಮಗದೊಮ್ಮೆ ಹಾಗೂ ನಮ್ಮ ಮಿತ್ರರೆಲ್ಲರೂ ಹೇಳಿದ್ದೇನೆ ಮಾತಿನಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.